ಲಾಡೋರು ಹೇಳ್ತಾರೆ ದೇಶದೊಳಗ ಬಿಜೆಪಿ ಕೇಂದ್ರದಾಗ ಅಧಿಕಾರಕ್ಕೆ ಬಂದ ನಂತರ 17 ಕಡೆಗೆ ಟೆರರಿಸ್ಟ್ ಅಟ್ಯಾಕ್ ಆಗಿದೆ ಮತ್ತು ರಾಜ್ಯದೊಳಗೂ ಸತತ ಮಳೆಯಿಂದ ಜನ ಹೈರಾಣಾಗಿದ್ದಾರೆ. ಇವ್ರು ಬಿಜೆಪಿ ಅವರಿಗೆ ರಾಜಕಾರಣ ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಇವತ್ತು ಹೇಳ್ಯಾರ ಅವರು 17 ಕಡೆ ಅಟ್ಯಾಕ್ ಆಗ್ಯಾವು ಅನ್ನೋಂಥ ಮಾತನ್ನು ಹೇಳಿದಾರ. ಫಸ್ಟ್ ಇವತ್ತು ಸರ್ಕಾರ ಕರ್ನಾಟಕದಲ್ಲಿ ಏನಾಗಿದ್ರೆ ಮೊದಲು ಐವನ್ ಡಿಸಿಷನ್ ಒಳಗಾಕಿದ್ರು. ಫಸ್ಟ್ ನಿನ್ನೆ ಏನು ಹೇಳಿಕೆ ಕೊಟ್ಟಾರ ಅವರು, ಬಾಂಗ್ಲಾದೇಶ ತರ ಕರ್ನಾಟಕದಲ್ಲಿ ಆಗಿ ಜನ ನೂಗುದಾರ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ನಾಯಕರೇ ನಿಮ್ಮ ಮಾನಸಿಕ ಮನಸ್ಥಿತಿ ಏನೈತಿ ಅನ್ನೋದು ಫಸ್ಟ್ ಅರ್ಥ ಮಾಡ್ಕೊಳ್ರಿ. ಇವತ್ತು ಜನರ ಪರವಾಗಿ ಜನರ ಸೇವೆಗೆ ಜನರ ಕೆಲಸ ಮಾಡ್ತಕ್ಕಂಥದ್ದು ಆಗಬೇಕು ಅಥವಾ ಬಾಂಗ್ಲಾದೇಶದ ಉದಾಹರಣೆ ತಗೋಬೇಕು. ಇವತ್ತು ಇಡೀ ಜಗತ್ತು ಭಾರತದನ್ನ ಮೆಚ್ಚತಕ್ಕಂಥ ಕೆಲಸ ಆಗ್ತಾ ಇದೆ. ಜಗತ್ತಿಗೆ ಭಾರತ ಮಾರ್ಗದರ್ಶನ ಮಾಡತಕ್ಕಂಥ ಸಂದರ್ಭವನ್ನು ಇವತ್ತು ಇಡೀ ಜಗತ್ತು ನೋಡ್ತಾ ಇದೆ. ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ರಷ್ಯಾ ಯುಕ್ರೇನ್ ಯುದ್ಧ ನಡೆದಂಥ ಸಂದರ್ಭದಲ್ಲಿ ಇವತ್ತು ಕೂಡ ಅನೇಕ ಪತ್ರಿಕೆಗಳಲ್ಲಿ ನಾವು ನೋಡಿದ್ದೇವೆ ಭಾರತವನ್ನ ಮಧ್ಯಸ್ಥಿಕೆ ವಹಿಸಬೇಕು ಅನ್ನತಕ್ಕಂಥದನ್ನ ಎರಡು ಜಗತ್ತಿನ ರಾಷ್ಟ್ರಗಳು ಕರೀತಾ ಇರತಕ್ಕಂಥ ಸಂದರ್ಭದಲ್ಲಿ ಐವಾನ್ ಡಿಸೋಜ ಅಂತ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಬಾಂಗ್ಲಾ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಆಕೈತೆ ಅಂದ್ರೆ ಇವ್ರು ಏನು ಅರ್ಥ ಆಕೈತೆ. ಇವತ್ತು ಏನಾದರೂ ಟೆರರಿಸ್ಟ್ ಅಟ್ಯಾಕು, ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಇವೆಲ್ಲವೂ ಆಗಿದ್ದಂದ್ರೆ ಇವತ್ತು ಕಾಂಗ್ರೆಸ್ಸಿನ ಕಾರಣಕ್ಕಾಗಿ ಇವತ್ತು ದೇಶದಲ್ಲಿ ಆಗ್ಯಾವ. ನೆಹರೂರಿಂದ ಏನ್ ತಪ್ಪು ಮಾಡಿದ್ರಲ್ಲ ಆ ತಪ್ಪನ್ನು ಇವತ್ತು ಮಾಡ್ಕೊಂಡ್ ಬರತ್ತಿದೆ. ಅದನ್ನೆಲ್ಲ ತೊಳೆದು ಹಾಕ್ತಕ್ಕಂಥ ಕೆಲಸವನ್ನ ನರೇಂದ್ರ ಮೋದಿ ಅವರ ನೇತೃತ್ವದ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬಹಳ ಅದ್ಭುತವಾಗಿ ಕಳೆದ 10 ವರ್ಷದಲ್ಲಿ ಮಾಡಿದೆ. ಮುಂದಿನ ಈ 5 ವರ್ಷನೂ ಕೂಡ ಅದ್ಭುತವಾಗಿ ಮಾಡ್ತೇವೆ. ಕಾಂಗ್ರೆಸ್ನವ್ರ ಕಡೆಯಿಂದ ನೀತಿ ಪಾಠ ಕಲಿಯಂತ ಜರುತ್ತಿಲ್ಲ. ಒಂದ್ಸಲ ಎಲ್ಲಾ ಕಾಂಗ್ರೆಸ್ಸಿನ ನಾಯಕರು ಏನು ಇದ್ರ ಬಗ್ಗೆ ಉಲ್ಲೇಖ ಮಾಡಾಕತ್ತಲ್ಲ ರಾಜ್ಯಪಾಲರ ಬಗ್ಗೆ, ನಿಮ್ದೊಂದು ಹಿಸ್ಟ್ರಿ ತೆಗೆದು ನೋಡ್ರಿ. ನೀವು ಕಾಂಗ್ರೆಸ್ನವರು ಹಿಸ್ಟ್ರಿ ತೆಗಿರಿ. ನಿಮ್ಮ ಸರ್ಕಾರ ಕೇಂದ್ರದಲ್ಲಿ ರಾಜ್ಯದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಗವರ್ನರ್ ಅನ್ನು ಹೈಯೆಸ್ಟ್ ದುರುಪಯೋಗ ಪಡಿಸಿಕೊಂಡು ಎಷ್ಟು ಸರ್ಕಾರಗಳನ್ನು ಕಿತ್ತು ಹಾಕಿರಿ ಅನ್ನುವಂಥದ್ದನ್ನ ಕಾಂಗ್ರೆಸ್ನವರು ಒಂದ್ಸಲ ಯೋಚನೆ ಮಾಡಲಿ ಏನಾಗೈತೆ ಅಂತಂದ್ರೆ. ಬಿಜೆಪಿ ಇದ್ರ ಬಗ್ಗೆ ಮಾಡಂಗಿಲ್ಲ. ಬಿಜೆಪಿ ಇವತ್ತು ಆ ರೀತಿಯಾದಂಥ ಯಾವುದೇ ರೀತಿಯಾದಂಥ ಗೊಂದಲಕ್ಕೆ ಒಳಗಾಗೋ ಪ್ರಶ್ನೆನೇ ಇಲ್ಲ. ಕಾಂಗ್ರೆಸ್ ಇಡೀ ದೇಶದಲ್ಲಿ ಮಾಡಿರ್ತಕ್ಕಂಥ ಸಂದರ್ಭ ಇವತ್ತು ಒದಗಿ ಬಂದಿದೆ. ಗೌರವಾನ್ವಿತ ರಾಜ್ಯಪಾಲರು ಇವತ್ತು ಸರಿಯಾಗಿರ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ. ಪ್ರಾಸಿಕ್ಯೂಷನ್ ನಿಮಗೆ ಬತ್ಲಿದ್ದವಂಗೆ ಭಯ ಇಲ್ಲ ಅಂತ ನಮ್ಮ ಭಾಷೆದಾಗ ಹೇಳ್ತವಲ್ಲ, ನಿಮಗೆ ಭಯ ಇಲ್ಲ ಅಂತಂದ್ರೆ, ನಿಮಗೆ ಬತ್ಲೇನಲ್ಲಿ ಭಯ ಇಲ್ಲ ಅಂತಂದ್ರೆ ನೀವು ಯಾಕೆ ಹೆದರ್ಬೇಕು? ಆಯ್ತು ಅಂತ ಹೇಳ್ಬೇಕಾಗಿತ್ತು. ಸದನ ನಡೆದಾಗ ನೀವು ಒಂದು ದಿವಸ ಸದನವನ್ನು ಕೂಡ ಬಂದ್ ಮಾಡಿಸಿದ್ರಿ. ನೀವು 1 ಡೇ ಬಿಫೋರ್ ಅಡ್ವಾನ್ಸ್ ಸದನ ಬಂದ್ ಮಾಡಿಸಿದ್ರಿ. ಮೂಢ ಹಗರಣದ ಬಗ್ಗೆ ಚರ್ಚೆ ಮಾಡಲಿಲ್ಲ. ಯಾಕೆ ಚರ್ಚೆ ಮಾಡಲಿಲ್ಲ? ಅವತ್ತು ನೀವು ಸದನದ ಚರ್ಚೆ ಮಾಡಿದ್ರಿ ಅಂತಂದ್ರೆ ಇವತ್ತು ನಮಗೊಂದು ಬೇರೆ ಕ್ಲಾರಿಟಿ ಇರ್ತದೆ, ಏನನ್ನುವಂತ ಸತ್ಯಾಸತ್ಯತೆ ಗೊತ್ತಾಗ್ತಾ ಇತ್ತು. ಅಲ್ಲಿ ನೀವು ಸದನದಲ್ಲಿ ನೀವು ಕ್ಲಾರಿಫಿಕೇಶನ್ ಇನ್ನೊಂದು 4 ದಿವಸ ಸದನ ಕಂಟಿನ್ಯೂ ಮಾಡಿ ನಿಮ್ಮ ಕ್ಲಾರಿಫಿಕೇಶನ್ ನೀವು ಕೊಟ್ಟಿದ್ವಿ ಅಂದ್ರೆ ಅವತ್ತೇನಕ್ಕೆ ನೋಡ್ತಿದ್ವಿ ನಾವು. ಆದ್ರೆ ಇವತ್ತು ಇದು ಸ್ಪಷ್ಟ ಆಗೈತಿ. ಮೂಢ ಹಗರಣ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳ ಚಿಲಿಕ್ ಹಾಕೊಂಡಿದ್ದಾರೆ. ಅದನ್ನು ತಪ್ಪಿಸೋಗೋಸ್ಕರ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಹೇಳಿಕೆಗಳನ್ನು ಕೊಡುವಂಥದ್ದು ಮಾಡ್ತಾರೆ. ಒಂದು ಕಾಂಗ್ರೆಸ್ನವರು ಅರ್ಥ ಮಾಡ್ಕೋಬೇಕು, ದಯವಿಟ್ಟು ದೇಶ ವಿಭಜಕ ಹೇಳಿಕೆಗಳನ್ನ, ದೇಶವನ್ನು ಒಡೆಯುವಂತ ಹೇಳಿಕೆಗಳನ್ನ ನೀವು ಯಾರೂ ಕೊಡಬಾರ್ದು ಅನ್ನೋಂತ ಆಗ್ರಹ ಮಾಡ್ತೀನಿ. ಮತ್ತು ಪೊಲೀಸ್ ಇಲಾಖೆ ಇವತ್ತೇನು ಐವನ್ ಡಿಸೋಜರ್ ಕೊಟ್ಟರಲ್ಲ, ಮೊದಲು ಅವ್ರ ಮೇಲೆ FIR ಮಾಡಿ ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತೀನಿ. ಒಂದ್ ಕಡೆ CM ಅವ್ರು ಹೇಳ್ತಾರೆ, ನನ್ನ ಬಿಜೆಪಿ ಅವ್ರಿಗೆ ನನ್ನ ಕಂಡ್ರೆ ಹೊಟ್ಟೆ ಕಿಚ್ಚ ಅಂತ ಹೇಳ್ತಾರೆ. ಅಂದ್ರೆ ನಾನು ಸಾಕಷ್ಟು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೇನೆ. ನೋಡ್ರಿ, ನಮ್ಗೆ ಯಾವ್ದು ಹೊಟ್ಟೆ ಉರಿನಿಲ್ಲ, ಹೊಟ್ಟೆ ಕಿಚ್ಚಿಲ್ಲ. ನೀವು ಗ್ಯಾರಂಟಿ ಯೋಜನೆ ಕೊಟ್ಟಿದಾಗ ನಾವೇನೇ ಅದಕ್ಕೆ ವಿರೋಧ ಮಾಡಿಲ್ಲ, ನಾವು ಸ್ವಾಗತ ಮಾಡೀವಿ ಮತ್ತು ಸರಿಯಾಗಿ ನೀವು ಕೊಡ್ರಿ ಅಂತ ಹೇಳಿವಿ. ಇವತ್ತು ನಿಮ್ದು ಇನ್ನೂ 2,000 ರೂಪಾಯಿ ಯಾಕೆ ಮುಟ್ಟವಲ್ರಿ? ಹಂಗಂದ್ರೆ ಇವತ್ತೆಲ್ಲ ಇಷ್ಟು ದಿವಸ ಆಯ್ತು. ಚುನಾವಣೆ ಬಂದಾಗ ಒಮ್ಮೆ ಕ್ರೆಡಿಟ್ ಮಾಡುವಂತ ವ್ಯವಸ್ಥೆ ನೀವು ಮಾಡ್ಕೊಂಡು ಇಟ್ಕೊಳಕತ್ತೀರಿ. ಚುನಾವಣೆ ಅಥವಾ ಇನ್ಯಾವುದೋ ಬಂದಾಗ 2,000 ರೂಪಾಯಿ ಕ್ರೆಡಿಟ್ ಮಾಡ್ತೀರಿ. ಈಗ ಯಾಕಾಗಿಲ್ಲ? ಕಳೆದ 2-3 ತಿಂಗಳಿಂದ ಅನೇಕ ಮಹಿಳೆಯರು ಹೇಳಕತ್ತಾರೆ. ಈಗ ನಾವು ಹೋದಾಗ ಬೇರೆ ಬೇರೆ ಕಡೆ ವಿಸಿಟ್ ಹೋದಾಗ 2-3 ತಿಂಗಳಿಂದ ನಮ್ಗೆ ಅಕೌಂಟ್ ಬಂದಿಲ್ಲ ರೊಕ್ಕ ಅಂತೇಳಿ. ಇದೇನು ಹಂಗದ ನಿಮ್ದು ನೀತಿ ಹಂಗಂದ್ರೆ? ಆಮೇಲೆ ನಮಗೆ ಸಿದ್ದರಾಮಯ್ಯನವ್ರ ಮೇಲೆ ವೈಯಕ್ತಿಕವಾಗಿರ್ತಕ್ಕಂಥ ಯಾವುದೂ ಇಲ್ಲ ಬಿಜೆಪಿ ಅವರಿಗೆ. ನೀವು ಸತ್ಯ ಇದ್ರಿ ಅಂತಂದ್ರೆ ನೀವು ಕರೆಕ್ಟ್ ಇದ್ರೆ ಸ್ಪಷ್ಟತೆ ಕೊಡ್ರಿ. ನೀವು ಇವತ್ತು ರಾಜೀನಾಮೆ ಕೊಟ್ಟು ಅದನ್ನ ನಾನು ನಿಷ್ಪಕ್ಷಪಾತ ಇದ್ದೀನಿ, ನಾನು ಸರಿಯಾಗಿದ್ದೇನೆ ಅಂತ ನಾಳೆ ನ್ಯಾಯಾಲಯ ತೀರ್ಮಾನ ಕೊಟ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಮಾಡ್ತಾರೆ ವಾಪಸ್. ನಾವೇನು ಅದಕ್ಕೆ ವಿರೋಧ ಮಾಡೋಕ್ಕಾಗತ್ತಾ? ಯಡಿಯೂರಪ್ಪನವ್ರದ್ದು ಹೆಂಗಾಗಿತ್ತಂಗಂದ್ರೆ ಅವಾಗ ನಾವು ಹಂಸರಾಜ್ ಭಾರದ್ವಾಜ್ ಇದ್ರು ಅವಾಗ, ಬಹುಶಃ ರಾಜ್ಯಪಾಲರು ಅವಾಗ. ಹಂಗಂದ್ರೆ ನಾವೇನು ಬಾಂಗ್ಲಾದೇಶ ತರ ಆಕೈತಂತ ಅಂತ ಹೇಳಿಕೆ ಕೊಟ್ವಿ ನಾವು ಯಾರಾದ್ರು? ಯಡಿಯೂರಪ್ಪನವರು ಸ್ವೀಕಾರ ಮಾಡಿದ್ರು. ಅಷ್ಟೇ ಅಲ್ಲ, ಇವತ್ತು ಏನು ಅವ್ರು ಕೊಟ್ಟಿದ್ರೆ ಅಂದ್ರೆ 100% ಪಾಲಿಸೋ ಮುಖಾಂತರ ಪಾಲಿಸಿ ಇವತ್ತು ನಿರ್ದೇಶಕ ಹೊರಗೆ ಬಂದು ನಿಂತಿದ್ದಾರೆ. ನೀವು ಮಾಡ್ರಿ ಹಂಗಂದ್ರೆ ನೋಡೋಣ. ಈಗ ಈಶ್ವರಪ್ಪನವ್ರು